ನೋಡಿ ಮೇಡಮ್, ಡಿವೋರ್ಸ್ ನೋಟಿಸ್ನ ಆಕ್ಸೆಪ್ಟ್ ಮಾಡ್ಕೊಂಡಿದ್ದೀರಾ? ಇನ್ನೇನಿದ್ರು ಕೋರ್ಟಲ್ಲಿ ನೋಡ್ಕೊತೀನಿ. ಏನ್ ಹೇಳಿದ್ರಿ ದೊಡ್ಡಪ್ಪ? ಏನ್ ಹೇಳಿದ್ರಿ? ಡ್ರೈವರ್ನ ಕಳ್ಸಿ ನನ್ನ ಮನೆ ತುಂಬಿಸ್ಕೊಳಕ್ಕೆ ರೆಡಿ ಆಗ್ತಿರ್ತಾರೆ ಅಂತ ಅಲ್ವಾ? ಆದ್ರೆ ಅವ್ರು ಕಳ್ಸಿರೋದು ಡ್ರೈವರ್ನಲ್ಲ, ಡಿವೋರ್ಸ್ನ. ಅಜ್ಜಿ ಅಲ್ಲಮ್ಮ, ಜಾನ್ಸಿಗೆ ಈ ಮನೆ ಮಗ ತಾಳಿ ಕಟ್ಟಿದಾನೆ, ಅವ್ರು ಏನ್ ಬೇಕಾದ್ರೂ ಮಾಡ್ಬೋದಂತ ಹೇಳಿದ್ರಲ್ಲ. ನನ್ ಕುತ್ತಿಗೆಲು ಇರೋ ತಾಳಿ ಅನ್ನೋದ್ ಮರ್ತೋದ್ರ? ಇದಕ್ ಏನ್ ಉತ್ತರ ಕೊಡ್ತಾರೆ? ಮೊಮ್ಮಗಳ ಜೀವನಕ್ ಸಮಾಧಿ ಕಟ್ಟಿ ಅವಳು ಯಾವಳ ಜೀವನ ಉದ್ಧಾರ ಮಾಡಿ ಎಲ್ಲಿಗೋದ್ರು? ಪಲ್ಲವಿ, ಅಮ್ಮನ ಉದ್ದೇಶ ನೀವ್ ಸಮಜಾಯಿಷಿ ಕೊಡಕ್ ನೋಡ್ಬೇಡಿ. ಅನಿವಾರ್ಯ ಕಾರಣಗಳಿಂದ ತನ್ ಸ್ವಾರ್ಥ ಸಾಧನೆಗೋಸ್ಕರ ನಮ್ಮಿಂದ ಮುಚ್ಚಿಟ್ಟು ನಾಟಕದ ಮದ್ವೆ ಅಂತ ಹೇಳಿ ತಾಳಿ ಕಟ್ಟಿಸ್ಕೊಂಡಿರೋ ಸಂಸಾರ ಶುರು ಆಗ್ತಿದೆ. ಆದ್ರೆ ಪ್ರೀತಿ ಮಾಡಿ ಮನೆಯವ್ರನ್ನೆಲ್ಲ ಒಪ್ಸಿ ತಾಳಿ ಕಟ್ಟಿಸ್ಕೊಂಡವಳ ಸಂಬಂಧ ಮುರಿದ್ ಬೀಳ್ತಿದೆ. ಬರೀ ಪೇಪರ್ ಅಲ್ಲ, ನಾನ್ ಪ್ರೀತಿ ಮಾಡ್ದವನು ನನ್ ಸಂಬಂಧ ಬೇಡ ಅಂತ ಹೇಳಿ ಸೈನ್ ಮಾಡಿ ಕಳ್ಸಿರೋ ನೋಟಿಸ್. ಇದಕ್ಕೆಲ್ಲ ಕಾರಣ ನೀವ್ಗಳೆಲ್ಲ ನನ್ ಜೊತೆ ನಿಂತಿದ್ರೆ ನನ್ಗೆ ಇವತ್ತಿ ಗತಿ ಬರ್ತಿರ್ಲಿಲ್ಲ. ಮುಗ್ದೋಯ್ತು, ಎಲ್ಲ ಮುಗ್ದೋಯ್ತು. ಪಲ್ಲವಿ, ನಿನ್ ದುಃಖ ನಮ್ಗೆ ಅರ್ಥ ಆಗುತ್ತಮ್ಮ. ಆದ್ರೆ ಅವರು ಈ ರೀತಿ ನಿರ್ಧಾರ ತಗೊಳ್ತಾರೆ ಅಂತ ಯೋಚನೆ ಮಾಡಿರ್ಲಿಲ್ಲ. ಯೋಚನೆ ಮಾಡಿದ್ರೆ ಈ ಪರಿಸ್ಥಿತಿ ನನಗ್ ಬರ್ತಿರ್ಲಿಲ್ಲ ದೊಡ್ಡಪ್ಪ. ಪಲ್ಲವಿ, ಯಾಕೆ ಹಂಗ ಅನ್ಕೊಳ್ತೀಯ? ಮೊದ್ಲು ಅವ್ರಿಗೆ ಏನಾಯ್ತು ಅನ್ನೋದನ್ನ ಅರ್ಥ ಮಾಡ್ಸೋಣ. ಪ್ರಯೋಜನ ಇಲ್ಲ. ಇನ್ ಈ ವಿಷಯದಲ್ಲಿ ಏನೇ ಮಾಡಿದ್ರು ಉಪಯೋಗ ಇಲ್ಲ ದೊಡ್ಡಮ್ಮ. ನನ್ ಜೀವನದಲ್ಲಿ ಇನ್ನೇನು ಉಳ್ದಿಲ್ಲ. ನನ್ ಬಾಳ್ಗೆ ಬೆಂಕಿ ಬಿದ್ದಿದೆ. ಆ ಬೆಂಕಿಲಿ ಅವಳ ಬಾಳ್ನ ಬೆಳೆಸಿ ನಾನ್ ಏನ್ ತಪ್ಪು ಮಾಡ್ದೆ ಅಂತ ನನಗೆ ಶಿಕ್ಷೆ. ಯಾರಾದ್ರೂ ಮಾತಾಡಿ ಉತ್ತರ ಕೊಡಿ. ಪಲ್ಲವಿ, ನಾನೇನ್ ಹೇಳ್ತೀನಿ ಅಂದ್ರೆ, ಸದ್ಯಕ್ಕೆ ನೀವು ಸುಮ್ಮನೆ ಇದ್ಬಿಡಿ, ಏನು ಮಾತಾಡ್ಬೇಡಿ. ಪಲ್ಲವಿ, ಮಾತಾಡ್ಬೇಕಾಗಿರೋದ್ ನಾವಲ್ಲ ಕಣೆ, ನಿನ್ ಗಂಡಿನ ಮನೆಯವರು. ಹೌದಮ್ಮ, ಯಾಕಾಏಕಿ ನೋಟಿಸ್ ಕಳ್ಸ್ಬಿಟ್ರೆ ಏನ್ ಅರ್ಥ? ಮಾತಾಡಕ್ಕೂ ಇಷ್ಟ ಅಲ್ಲ ಅಂತ ಅರ್ಥ ದೊಡ್ಡಪ್ಪ. ಹಾಗಂತ ನಾವ್ ಸುಮ್ನೆ ಇದ್ರೆ ಆಗುತ್ತಮ್ಮ? ಮತ್ ಏನ್ ಮಾಡು ಅಂತೀರಾ? ಯಾಕೆ ಹೀಗ್ ಮಾಡ್ತಿದ್ದೀರಂತ ಪ್ರಶ್ನೆ ಮಾಡು. ಯಾರೋ ಮಾಡಿದ ತಪ್ಪಿಗೆ ಶಿಕ್ಷೆ ನನಗೆ ಯಾಕೆ ಕೊಡ್ತಿದ್ದೀರಂತ ಕೇಳು. ತಪ್ಪು ಮಾಡಿರೋದು ನಾವ್ಗಳು ದೊಡ್ಡಪ್ಪ. ಹಾಗಂತ ನಿನಗೆ ಯಾಕೆ ಶಿಕ್ಷೆ ಕೊಡ್ಬೇಕು ಅಂತೀನಿ. ನೋಡಮ್ಮ, ನೀನು ಪ್ರಶ್ನೆ ಕೇಳಬೇಕಾಗಿರೋದು ಅವ್ರಗಳಿಗೆ, ಉತ್ತರ ಕೊಡ್ಬೇಕಾಗಿರೋದು ಅವ್ರುಗಳು. ಫೋನ್ ಮಾಡಿ ಮಾತಾಡು. ಮಾತಾಡ್ತೀನಿ. ನನಗ್ ಯಾಕೆ ಈ ಶಿಕ್ಷೆ ಅಂತ ಕೇಳ್ತೀನಿ. ಸಮಯ ಬರೋ ತನಕ ಕಾಯ್ಬೇಕು, ಆದ್ರೆ ಅದಕ್ಕೆ ಮನುಷ್ಯನಿಗೆ ತಾಳ್ಮೆ ಬೇಕು. ವಾವ್, ಎಂತ ಅದ್ಭುತವಾದ ಮಾತಲ್ವಾ? ಅದನ್ನ ಕೇಳಿದ್ದೆ, ಆದ್ರೆ ಝಾನ್ಸಿ ಮೇಡಮ್ ಶ್ರದ್ಧೆಯಿಂದ ನಂಬಿಕೆಯಿಂದ ಕಾಯ್ತಾ ಕೂತ್ರು. ಅದಕ್ಕೆ ದೇವರು ಎಂತ ಉತ್ತರ ಕೊಟ್ಟಲ್ಲ. ಕಷ್ಟಗಳು ಬರೋದು ಕೇವಲ ನಮ್ಗೆ ನೋವು ಕೊಡೋದಕ್ಕಲ್ಲ, ನಮ್ಮಲ್ಲಿರೋ ಶಕ್ತಿನ ಪರೀಕ್ಷೆ ಮಾಡೋದಕ್ಕೆ. ಇವರು ನಮ್ಮವರು ಅಂತ ತಿಳ್ಕೊಂಡಿರೋ ನಿರೀಕ್ಷೆ ಸತ್ಯನೋ ಸುಳ್ಳು ಅಂತ ತಿಳಿಸೋದಕ್ಕೆ. ನೋಡೋ, ಅಂತ ಸಂದರ್ಭದಲ್ಲಿ ಮಳೆ ಅನ್ನೋ ಮೌನಕ್ಕೆ ತಾಳ್ಮೆ ಅನ್ನೋ ಗೊಬ್ಬರ ಹಾಕಿದ್ರೆ ಒಳ್ಳೇದು ಅನ್ನೋ ಫಲ ಸಿಕ್ಕೇ ಸಿಕ್ಕತ್ತೆ. ಹೌದು ತರುಣ, ಈ ಘಟ್ಟನ ದಾಟಿದ್ದಕ್ಕೆ ನನಗೆ ಝಾನ್ಸಿ ಮೇಡಮ್ ಸಿಕ್ಕಿದ್ದು. ಅಲ್ಲಪ್ಪ, ಅವತ್ತು ಬಿರುಗಾಳಿ ಬಂದಂಗೆ ಅನಿತಾ ಅವ್ರು ಬಂದು ಮನೆಯವರೆಲ್ಲ ನನಗೆ ಸಪೋರ್ಟ್ ಮಾಡ್ತಾರೆ, ನಾನು ಗೆದ್ದೇ ಗೆಲ್ತೀನಿ ಅನ್ನೋ ಕಾರಣಕ್ಕೆ ಚಾಲೆಂಜ್ ಮಾಡಿದ್ದಕ್ಕೆ ಇವತ್ತು ಅವರೇ ಸೋತು ಮನೆಗೆ ಹೋಗೋ ಥರ ಆಯ್ತು. ನಮ್ಮ ಝಾನ್ಸಿ ಗೆಲ್ಲೋ ಥರ ಆಗಿದ್ದು. ಒಂದು ವೇಳೆ ಈ ಚಾಲೆಂಜ್ ಆಗದೆ ನಿಮ್ಮ ಮನೆಯವ್ರೇನಾದ್ರೂ ಝಾನ್ಸಿನ ಒಪ್ಪದೇ ಇದ್ದಿದ್ರೆ ನೀನ್ ಏನ್ ನಿರ್ಧಾರ ಮಾಡ್ತಿದ್ದೆ ಹೇಳ? ಇವಾಗ ಎಲ್ಲ ಸರಿ ಹೋಗಿದೆ, ಜೀವನದಲ್ಲಿ ನಗು ಬಂದಿದೆ, ಕನ್ಸುಗಳು ಅಳೋದಿಕ್ಕೆ ಕಾಯ್ತಾ ಇದಾವೆ. ಇವಾಗ ಇಂಥ ಪ್ರಶ್ನೆ ಎಲ್ಲ ಬೇಕಾ? ಹಾಗಾದ್ರೆ
ನಿನ್ ಕುಟುಂಬಕ್ಕೋಸ್ಕರ ನಿಮ್ ಕುಟುಂಬದವ್ರು ಒಪ್ಕೊಂಡಿದ್ದಾರೆ ಅಂತ ಇವತ್ತು ನಿನ್ ಸಂಸಾರ ಶುರು ಮಾಡೋದಕ್ಕೆ ಒಪ್ಕೊಂಡಿದ್ದೇನೋ? ಬೇಡ ಅಂದ್ರು ಯಾಕೋ ಕೇಳಿದ ಪ್ರಶ್ನೆನೇ ಕೇಳ್ತಿದ್ಯಾ? ಯಾಕೆಂದ್ರೆ ನೀನು ಏನೇ ಮಾಡಿದ್ರು ಕುಟುಂಬಕ್ಕೋಸ್ಕರ ಮಾಡ್ತೀಯ ಕಣ, ಅದಕ್ಕೆ ಕೇಳಿದೆ. ನಿಜ ಹೇಳು, ಒಂದು ವೇಳೆ ನಿಮ್ ಮನೆಯವರೆಲ್ಲರೂ ಅನಿತಾಗೆ ಓಟ್ ಹಾಕಿ ಜಾನ್ಸಿನ ಸೋಲ್ಸಿದ್ರೆ ನಿನ್ ತಂಗಿಗೋಸ್ಕರ ಪಲ್ಲವಿ ಅವ್ರ ಗಂಡನ ಜೊತೆ ಸುಖವಾಗಿರೋದಕ್ಕೋಸ್ಕರ ಜಾನ್ಸಿನ ಬಿಟ್ಕೊಟ್ಬಿಡ್ತಾ ಇದ್ದ, ಅಥವಾ ನಿನ್ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದ? ಹೇಳೋ. ಇವಾಗ ಆ ಸಿಚುವೇಶನ್ ಇಲ್ವಲ್ಲ, ಅಂದ್ಮೇಲೆ ಆ ಡಿಸ್ಕಷನ್ ಯಾಕೆ? ಒಟ್ನಲ್ಲಿ ಅಂತ ಸಿಚುವೇಶನ್ ಏನಾದ್ರು ಬಂದಿದ್ದಿದ್ರೆ ನೀನು ಪಲ್ಲವಿಗೋಸ್ಕರ ಅವಳ ಜೀವನ ಚೆನ್ನಾಗಿರ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಜಾನ್ಸಿನ ಬಿಟ್ಕೊಡ್ತಿದ್ದೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಅದೇ ತಾನೇ ನೀನ್ ಮಾತನಾಡ್ತಾ? ಇಲ್ಲ ತರುಣ, ಇಲ್ಲ ಅಂತ ಹೇಳ್ಬೇಡ ಕಣ, ಅದೇ ಸತ್ಯ. ನಿನ್ ಫ್ರೆಂಡ್ ಆಗಿ ಒಂದು ಮಾತು ಹೇಳ್ತೀನಿ, ಅರ್ಥ ಮಾಡ್ಕೊ. ಇನ್ನಾದ್ರೂ ನಿನ್ ಮನ್ಸಿನ ಮಾತು, ನಿನ್ ಭಾವನೆಗಳಿಗೆ ಬೆಲೆ ಕೊಡೋ. ಜೀವನದಲ್ಲಿ ನಿನ್ಗೋಸ್ಕರ ಬದುಕೋ. ನನ್ ಮನ್ಸಲ್ಲಿ ಇರೋದನ್ನೆಲ್ಲ ಹೇಳ್ಕೊಳ್ಳಿಲ್ಲ ಅಂದ್ರೂ, ನಾನ್ ಝಾನ್ಸಿ ಮೇಡಮ್ನ ಗೆಲ್ಲಿಸ್ಬೇಕು ಅಂತ ಆ ದೇವ್ರ ಹತ್ರ ಕೇಳ್ಕೊಳ್ಳಿಲ್ಲ ಅಂದ್ರೂ, ಆ ದೇವರು ರಾಮಾಚಾರಿ ಮತ್ತೆ ಚಾರು ಅವ್ರನ್ನ ಕಳಿಸ್ಕೊಟ್ಟ. ನಮ್ಮ ಮನೆಯವ್ರ ಮನ್ಸನ್ನೆಲ್ಲ ಬದಲಾಯಿಸಿ ಝಾನ್ಸಿ ಮೇಡಮು ನನ್ ಜೊತೆ ಜೀವನ ಪೂರ್ತಿ ಇರೋ ತರ ಅವಕಾಶ ಮಾಡ್ಕೊಟ್ಟ. ನೋಡ್ತಾರುಣ, ನಾನ್ ಕೇಳಕ್ ಮುಂಚೆನೆ ನಮ್ಮ ಮನೆಯವ್ರು ಅರ್ಥ ಮಾಡ್ಕೊಂಡು ಬಿಟ್ಕೊಡೋ ರೀತಿ ಆ ದೇವರೇ ಮಾಡಿದಾನೆ ಅಂದ್ಮೇಲೆ ನನಗ್ ಬೇರೆ ಯೋಚನೆ ಯಾಕೆ? ಝಾನ್ಸಿ ಮೇಡಮ್ನ ಬಿಟ್ಕೊಡೋ ಮಾತೇ ಇಲ್ಲ. ಯಾಕಂದ್ರೆ ಅವರು ನನ್ನ ಕುಟುಂಬ. ಇಷ್ಟು ದಿನ ಹೋರಾಡಿದ್ದು ಒದ್ದಾಡಿದ್ದು ನನ್ನ ಕುಟುಂಬಕ್ಕೋಸ್ಕರನೇ ಅಂದಮೇಲೆ ಅದನ್ನ ಅಷ್ಟು ಸುಲಭವಾಗಿ ಬಿಟ್ಕೊಡಕ್ಕೆ ಸಾಧ್ಯನೇ ಇಲ್ಲ. ಏನಾಯ್ತು ರಾಘು ನಿನ್ಗೆ? ನನ್ ತಾತನ್ ಮನೆಗೆ ಹೊರಡೋವರೆಗೂ ಎಲ್ಲ ಸರಿಯಾಗಿತ್ತು ತಾನೆ? ಈಗ ನೀನ್ ಈ ರೀತಿ ಬದ್ಲಾಗೋದಕ್ಕೆ ಕಾರಣ ಏನು? ಹಾಗಿದ್ರೆ ನಮ್ ಪ್ರೀತಿಗೆ ಅರ್ಥ ಇಲ್ವಾ? ನಮ್ ಸಂಬಂಧಕ್ಕೆ ಬೆಲೆನೇ ಇಲ್ವಾ? ನನ್ನ ಕುಟುಂಬ ಅಂತ ಬಂದಾಗ ನನಗೆ ಬೇರೆ ಯಾವ ಸಂಬಂಧನೂ ದೊಡ್ಡದಲ್ಲ ಮೇಡಮ್. ಅಲ್ಲ ರಾಘು, ನೀನ್ ನನ್ ಕುಟ್ಟಿ ತಾಳಿ ಕಟ್ಟಿದ್ಯಾ ಅಂದ್ಮೇಲೆ ನಾನು ನಿನ್ ಕುಟುಂಬನೇ ಅಲ್ವಾ? ನಾನು ಆ ತಾಳಿ ಕಟ್ಟಿದ್ದೆ ಈ ಕುಟುಂಬಕ್ಕೋಸ್ಕರ, ಈ ಕುಟುಂಬದ ಪ್ರೀತಿಗೋಸ್ಕರ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಮೇಡಮ್. ನಾನು ನಿಮ್ಮ ಹತ್ರ ಬಂದು ಗಂಡನಾಗಿ ನಾಟಕ ಮಾಡೋದಕ್ಕೆ ಒಪ್ಕೊಂಡಿದ್ದೆ ನನ್ನ ಕುಟುಂಬದ ಪ್ರೀತಿಗೆ, ನನ್ನ ತಂಗಿರ ಪ್ರೀತಿನ ಗಳಿಸ್ಕೊಳ್ಳೋದಕ್ಕೋಸ್ಕರ. ಅವತ್ತು ನಾನು ನೀವು ಹೇಳ್ದಂಗೆಲ್ಲ ಕೇಳಿ ನನ್ನ ಜೀವನದಲ್ಲಿ ಫಾರ್ ದ ಫಸ್ಟ್ ಟೈಮ್ ನನ್ನ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ನಡ್ಕೊಂಡು ನಿಮಗ್ ತಾಳಿ ಕಟ್ಟಿದ್ದು ಅವ್ರಿಗೋಸ್ಕರ. ಬಾಗ್ಲು ತಗ್ಗೆ ಅಣ್ಣ, ನೀನ್ಯಾಕೆ ಅವ್ರ ಜೊತೆ ಮಾತಾಡ್ತಿದ್ಯಾ? ಮೊದ್ಲು ಅಣ್ಣ ಹೊರಗ್ ಕಳ್ಸು. ನಮ್ಮಿಬ್ರು ಸಂಬಂಧ ಶುರುವಾಗ ಕಾರಣನೇ ಈ ಕುಟುಂಬ. ಅಂತದ್ರಲ್ಲಿ ಈ ಕುಟುಂಬನ ಕಳ್ಕೊಂಡು ನಮ್ಮ ಸಂಬಂಧನ ಉಳಿಸ್ಕೊಳಕ್ಕೆ ನನ್ನಿಂದ ಸಾಧ್ಯನೇ ಇಲ್ಲ ಮೇಡಮ್. ಹಾಗಾದ್ರೆ ನಿನ್ನ ಮನ್ಸರ ಪ್ರೀತಿ ಮಾಡಿದ್ದೆ ಸುಳ್ಳ? ನನ್ ಜೊತೆ ಕೊನೆವರೆಗೂ ಬದುಕ್ಬೇಕು ಅಂತ ಕನಸು ಕಾಣ್ತಿರೋದೇ ಸುಳ್ಳ? ನಿಜ ಮೇಡಮ್, ನಮ್ಮ ಮನೆಯವರು ಒಪ್ಕೊಂಡಿದ್ದಾರೆ, ನಮ್ಮ ಹೊಸ ಜೀವನಕ್ಕೆ ಆಶೀರ್ವಾದ ಮಾಡಿದ್ದಾರೆ ಅಂತ ಒಂದೇ ಕಾರಣಕ್ಕೆ ನಾನು ಮುಂದುವರೆಯೋದಕ್ಕೆ ನಿರ್ಧಾರ ಮಾಡಿದೆ. ಆದ್ರೆ ಅದು ಯಾವುದು ಅವ್ರ ಮನಸ್ಫೂರ್ತಿಯಾಗಿ ಒಪ್ಕೊಂಡಿದ್ದಲ್ಲ. ನೀನ್ ನನ್ನ ಬಿಟ್ಕೊಡ್ತೀಯ ರಾಘು? ನಿಮಗೋಸ್ಕರ ಅವ್ರನ್ನ ಕಳ್ಕೊಳ್ಳಲ್ಲ ಮೇಡಮ್. ರಾಘು, ಅವಳನ್ನ ನಂಬೇಡ. ಅವಳನ್ನ ನಂಬಿ ನಿನ್ ಮನ್ಸು ಹಾಳು ಮಾಡ್ಕೋಬೇಡ. ಮೊದ್ಲು ಅವಳನ್ನ ಆಚೆ ಕಳ್ಸು. ನಮ್ ಸಾವ ನಿನ್ ಸಂಸಾರನ ಅಂತ ಕೇಳಿದಾಗ ನಾನು ಏನಂತ ಉತ್ತರ ಕೊಡ್ಲಿ ಮೇಡಮ್? ನಮ್ ಸಂಸಾರಕ್ಕೂ ಅವ್ರ ಸಾಯೋದಕ್ಕೂ ಏನ್ ಸಂಬಂಧ ಇದೆ ರಾಘು? ಸಂಬಂಧ ಇದೆ ಮೇಡಮ್. ಕೊಟ್ಟಿರೋ ಮಾತಿದೆ, ಪಲ್ಲವಿನ ಆ ಮನೆಗೆ ಸೇರ್ಸ್ಬೇಕಾಗಿದೆ. ಒಂದ್ ವೇಳೆ ಪಲ್ಲವಿ ಇಲ್ಲೇ ಇರೋ ಪರಿಸ್ಥಿತಿ ಬಂದ್ರೆ ಅವಳು ಬದುಕಿರಲ್ಲ. ಆಮೇಲೆ ನಮ್ ಕುಟುಂಬದ ಪರಿಸ್ಥಿತಿ ಏನಾಗುತ್ತೆ ಹೇಳಿ? ನಮ್ ಕುಟುಂಬ ಜೀವಂತವಾಗಿರತ್ತ ನೀವೇ ಹೇಳಿ ಮೇಡಮ್. ಅಣ್ಣ, ಅವಳ ಹತ್ರ ಅದೆಲ್ಲ ಹೇಳೋ ಅವಶ್ಯಕತೆ ಏನಿದೆ? ಮೊದ್ಲು ಅವಳನ್ನ ಹೊರಗ್ ಕಳ್ಸು. ನಾನು ಯಾವ ಕುಟುಂಬನ ಚೆನ್ನಾಗಿ ನೋಡ್ಕೋಬೇಕು ಅಂತ ಬಯಸಿ ಇಷ್ಟೆಲ್ಲ ಪ್ರಯತ್ನ ಪಟ್ಟೆ. ಆ ಕುಟುಂಬ ಎದುರೇ ಸಾಯ್ತಿರ್ಬೇಕು ನೋಡ್ಕೊಂಡು ನಾನು ಹೇಗ್ ಮೇಡಮ್ ಸುಮ್ಮನಿರ್ಲಿ? ನನ್ನ ಕುಟುಂಬದವ್ರ ಸಮಾಧಿ ಮೇಲೆ
ನಮ್ಮ ಸಂಸಾರ ಶುರು ಆಗ್ಬೇಕಾ ಮೇಡಮ್? ಇವಾಗ ನೋಡಿದ್ರೆ ಮಿಥುನ್ ಅವರು ಡಿವೋರ್ಸ್ ಕಳಿಸಿದ್ದಾರೆ. ನಾನು ನಿಮ್ಮನ್ನ ಇಲ್ಲಿಂದ ಕಳಿಸ್ಲಿಲ್ಲ ಅಂತಂದ್ರೆ ಅವ್ರ ಜೀವನ ಸರಿ ಹೋಗಲ್ಲ. ಈ ರೀತಿ ಆಯ್ತು ಅಂದ್ರೆ ಅವರೆಲ್ಲರೂ ಸಾಯ್ತಾರೆ ಮೇಡಮ್. ಅವರೆಲ್ರಿಗೂ ವಿಷ ಕೊಟ್ಟು ನಾನು ಖುಷಿಯಾಗಿರ್ಲ? ಅಮ್ಮ ಅವಳು ಮಾಯಾಂಗನೆ ಇದ್ದಾಗೆ ಅಣ್ಣಂಗೆ ಏನೇನೋ ಹೇಳಿ ತಲೆ ಕೆಡಿಸ್ಬಿಡ್ತಾಳೆ. ಲೇ ಚಾನ್ಸಿ, ಮೊದ್ಲು ದೋರ್ತಿಗೆ ನನ್ ಮಗನ್ ಜೊತೆ ನಿನ್ಗೇನು ಮಾತು ತೆಗಿಯವಾಗ್ಲು. ನಿಮ್ ಮನೆಯವರೆಲ್ಲರೂ ಸಾಯ್ತೀನಿ ಅಂದ ತಕ್ಷಣ ನನ್ನ ಬಿಡೋ ನಿರ್ಧಾರ ಮಾಡ್ದ? ನಿನ್ ತಂಗಿ ನಿನ್ಗೆ ಹೆಂಡತಿ ಮುಖ್ಯನಾ ಅಥವಾ ತಂಗಿ ಮುಖ್ಯನಾ ಅಂತ ಕೇಳಿದಕ್ಕೆ ನೀನ್ ಈ ನಿರ್ಧಾರಕ್ಕೆ ಬಂದಿದ್ಯಾ ಅಲ್ವಾ? ನಾನು ಇನ್ನೇನ್ ಮಾಡ್ಲಿ ಮೇಡಮ್? ಗಂಡ ಅಂದ್ರೆ ಬರೀ ಮನೆ ಮಾಲೀಕ ಅಲ್ಲ, ಮನೆಯವ್ರ ಮನ್ಸಿನ ಮಾಲೀಕ. ಹೆಂಡತಿಗೆ ಕರಿಮಣಿ ಮಾಲೀಕ. ಇಬ್ಬರ ನಡುವೆ ನಿಲ್ಲೋ ಸೇತುವೆ, ಗೋಡೆ ಅಲ್ಲ ರಾಘು. ಎರಡನ್ನು ಬ್ಯಾಲೆನ್ಸ್ ಮಾಡ್ಬೇಕು ರಾಘು. ನೋಡು, ನನ್ಗೋಸ್ಕರ ಕುಟುಂಬನ ಬಿಡು ಅಂತ ಹೇಳ್ತಿಲ್ಲ. ಹಾಗಂತ ನಾನ್ ಸುಮ್ನೆ ಇದ್ರೆ ನನ್ನ ತಂಗಿ ಜೀವನ ಉಳಿಯಲ್ಲ ಮೇಡಮ್. ನಾವು ಉಳಿಸೋ ಪ್ರಯತ್ನ ಮಾಡೋಣ. ಹೆಂಡತಿಯಾಗಿ ಬರೀ ನಾನು ನಿನ್ ಸಂತೋಷದಲ್ಲಿ ಮಾತ್ರ ಅಲ್ಲ, ನಾನು ನಿನ್ ದುಃಖದಲ್ಲೂ ಭಾಗಿಯಾಗಿರ್ತೀನಿ. ನೀನು ಹಾಗೆ ಕುಟುಂಬದವ್ರಿಗೋಸ್ಕರ ಹೆಂಡತಿನ ಬಿಟ್ಕೊಡ್ಬೇಡ. ಮೇಡಮ್, ಇದೆಲ್ಲರೂ ಮನೇಲಿ ನಡೆಯೋ ರೀತಿ ಸಾಮಾನ್ಯವಾದ ಜಗಳ ಅಲ್ಲ. ಇಲ್ಲ ರಾಘು, ಇದು ಮನೇಲಿ ನಡೆಯೋ ರಾಮಾಯಣನೇ. ಆದ್ರೆ ನೀನ್ ಸ್ವಲ್ಪ ಎಮೋಷನಲ್ ಆಗಿ ತಗೊಂಡಿದ್ಯಾ. ಪ್ರತಿ ಗಂಡಸಿನ ಜೀವನದಲ್ಲೂ ಇಂಥ ಗೊಂದಲ ಇದ್ದೇ ಇರುತ್ತೆ. ಒಂದ್ ಕಡೆ ಹೆಂಡತಿ ಕನ್ಸಾದ್ರೆ ಇನ್ನೊಂದ್ ಕಡೆ ಕುಟುಂಬದ ನಿರೀಕ್ಷೆ. ಇದೆರಡನ್ನು ನಿಭಾಯಿಸೋದು ಗಂಡನಿಗೆ ಹೊರೆ ಆಗ್ಬಾರ್ದು, ಕರ್ತವ್ಯ ಆಗ್ಬೇಕು. ಯಾರೋ ಏನೋ ಹೇಳಿದ್ರು ಅಂತ ನೀನ್ ತಲೆ ಕೆಡ್ಸ್ಕೋಬೇಡ. ನಿನ್ ಜೊತೆ ನಾನ್ ಇರ್ತೀನಿ. ಅದ್ ಎಂತ ಸಮಸ್ಯೆ ಬಂದ್ರು ಇಬ್ರು ಒಟ್ಟಿಗೆ ಫೇಸ್ ಮಾಡೋಣ ರಾಘು. ಇದು ನೀನ್ ಒಬ್ಬನ್ ಕುಟುಂಬ ಮಾತ್ರ ಅಲ್ಲ, ನನ್ ಕುಟುಂಬ ಕೂಡ. ಇಲ್ಲ ನೋಡ್ ರಾಘು, ನನ್ ಕಣ್ಣಿಟ್ಟು ಮಾತಾಡು.